ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, 2026-27 2026-27ನೇ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ವೆರಿ 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 ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂತ ಹೇಳಿದ್ರೆ, ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಚಾರ ಏನು, ಎಕನಾಮಿಕ್ಸಲ್ಲಿ ಥಿಯರಿ ಟಾಪಿಕ್ಕು ಇರುತ್ತೆ, ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಆದರೆ ಥಿಯರಿ ಟಾಪಿಕ್ ಎಲ್ಲಿ ಬರುತ್ತೆ, ಯಾವ ಚಾಪ್ಟ್ರಲ್ಲಿ ಜಾಸ್ತಿ ಥಿಯರಿ ಬರುತ್ತೆ ಅಥವಾ ಯಾವ ಚಾಪ್ಟ್ರಲ್ಲಿ ಪ್ರಾಬ್ಲಮ್ನ ಜಾಸ್ತಿ ಹೈಲೈಟ್ ಮಾಡ್ತಾರೆ, ಎಷ್ಟು ಪ್ರಾಬ್ಲಮ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ಒಂದು 40 ಮಾರ್ಕ್ಸ್ನ ನಾವು ಸ್ಕೋರ್ ಮಾಡಿಬಿಡಬಹುದು. ಸೊ ಎಲ್ಲ ಇನ್ಫಾರ್ಮೇಷನು ನಿಮಗೆ ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಪಲ್ಲವಿ ಟ್ಯುಟೋರಿಯಲ್ಸ್ ಚಾನಲ್ನ ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಎಕನಾಮಿಕ್ಸ್ ರಿಲೇಟೆಡ್ ಅಷ್ಟೂ ಇನ್ಫಾರ್ಮೇಷನ್ನ ಡೀಟೇಲ್ ಆಗಿ ಹಿಂದಿನ ವರ್ಷಗಳಲ್ಲೂ ಕೂಡ ಕೊಟ್ಟಿದ್ದೀನಿ. ಈ ವರ್ಷ 2026-27ನೇ ವರ್ಷಕ್ಕೆ ಎಕನಾಮಿಕ್ಸನ್ನು ಸ್ಟಡಿ ಮಾಡ್ತಾ ಇರುವಂತಹ ಮಕ್ಕಳಿಗೆ, ಅದು ಸ್ಟೂಡೆಂಟ್ಸ್ ಆಗಿರಬಹುದು, ಕರೆಸ್ಪಾಂಡೆಂಟಲ್ಲಿ ಎಕ್ಸಾಮನ್ನು ಡೈರೆಕ್ಟಾಗಿ ಕಟ್ಟಿದವರಾಗಿರಬಹುದು, ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗಿರುವಂತಹ ವೀಡಿಯೋಸ್ಗಳನ್ನ ನಾನು ಡೇ ಬೈ ಡೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಯಾಕೆ ಇಂಪಾರ್ಟೆಂಟು, ಎಂಡ್ವರೆಗೂ ಯಾಕೆ ನೀವು ವಾಚ್ ಮಾಡಬೇಕು ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ನಾನು 2ನೇ ಅಧ್ಯಾಯ ಬಹು ಮುಖ್ಯವಾದಂತಹ ಚಾಪ್ಟರು, ನೀವು ಕನ್ಸಿಡರೇ ಮಾಡಿರಲ್ಲ, ಈ ಚಾಪ್ಟರ್ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಪಾಸಿಂಗ್ ಮಾರ್ಕ್ಸೇ ಬಂದುಬಿಡುತ್ತೆ. ಸಣ್ಣ ಪುಟ್ಟ ಇನ್ಫಾರ್ಮೇಷನ್ನ ನೀವು ಹೇಗಿದ್ರೂ ಓದ್ಕೊಂಡೋಗಿರ್ತೀರಿ, ಈ ಒಂದು ಚಾಪ್ಟರ್ನ ಕನ್ಸಿಡರ್ ಮಾಡಿದರೆ ಪಾಸೇ ಆಗ್ಬೋದು, ಅಷ್ಟು ಇನ್ಫಾರ್ಮೇಷನ್ಸು ಈ ಚಾಪ್ಟರಲ್ಲಿ ಇರುತ್ತೆ. ಹಾಗಾಗಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಥಿಯರಿ ಟಾಪಿಕ್ಗಳನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಪ್ರಾಬ್ಲಮ್ಗಳನ್ನೂ ಕೂಡ ಹೇಳ್ಕೊಟ್ಟಿದ್ದೀನಿ. ಆದರೆ ಮಕ್ಕಳಿಗೆ ಇವಾಗ ಏನು ಕನ್ಫ್ಯೂಷನ್ ಅಂದರೆ, ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಲೆಕ್ಕಗಳನ್ನು ಮೇಡಮ್ ನೀವು ಅಪ್ಲೋಡ್ ಮಾಡಿದ್ದೀರಿ, ನಾವು ಕಲ್ತ್ಕೊಂಡಿದ್ದೀವಿ, ಆದರೆ ಯಾವ ಅಧ್ಯಾಯದಲ್ಲಿ ಯಾವ ಟಾಪಿಕ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಷನ್ ಬೇಕು ಅನ್ನುವಂಥ ಮನಸ್ಥಿತಿ ಕೆಲವೊಂದು ಮಕ್ಕಳಲ್ಲಿ ಇರಬಹುದು. ಹಾಗಾಗಿ ಈ ವಿಡಿಯೋದಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯ ಇದೆಯಲ್ಲ ಮಕ್ಕಳೇ, ಇದರಲ್ಲಿ ಬರುವಂತಹ 6 ಲೆಕ್ಕಗಳು, ಎಷ್ಟು ಲೆಕ್ಕಗಳಿದೆ? 6 ಲೆಕ್ಕಗಳು. ಆ 6 ಲೆಕ್ಕಗಳು 2 ಅಂಕದ್ದೂ ಇದೆ, 4 ಅಂಕದ್ದೂ ಇದೆ. ಅದೇ ರೀತಿಯಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆ, ಗ್ಯಾರಂಟಿ ಕ್ವಶನ್, ಫಿಕ್ಸ್ಡ್ ಕ್ವಶನ್ ಕೂಡ ಇದೆ. ಹಾಗಾಗಿ 5 ಅಂಕಕ್ಕೆ ಬರೋ ಲೆಕ್ಕ ಆಗಿರಬಹುದು, 4 ಅಂಕಕ್ಕೆ ಕೇಳೋ ಲೆಕ್ಕಗಳಾಗಿರಬಹುದು, 2 ಅಂಕದ ಲೆಕ್ಕ ಆಗಿರಬಹುದು, ಅಫ್ಕೋರ್ಸ್ 1 ಅಂಕದ ಲೆಕ್ಕ ಕೂಡ ಈ ಅಧ್ಯಾಯದಲ್ಲಿ ಇದೆ. ಆ ಲೆಕ್ಕಗಳು ಯಾವುದು ಅನ್ನೋದನ್ನು ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಅಷ್ಟು ಪ್ರಾಬ್ಲಮ್ಸ್ಗಳು ಸಿಗುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಇಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡಲೇಬೇಕಾಗಿತ್ತು. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಆಗದೆ 3 ಮಿನಿಟ್ಸ್ ಆಗೋಗತ್ತೆ ನಿಮಗೆ, ಅಲ್ಲಿವರೆಗೂ ಕೂಡ ಇಂಟ್ರೊಡಕ್ಷನ್ನೇ ಕೊಟ್ಟಾಯಿತು. ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡಿ. ಇದೇ ರೀತಿಯಾಗಿ ಯಾವ್ಯಾವ ಚಾಪ್ಟರಲ್ಲಿ ಏನೇನು ಲೆಕ್ಕಗಳು ಬರುತ್ತೆ, ಏನು ಥಿಯರಿ ಬರುತ್ತೆ, ಕಂಪ್ಲೀಟಾಗಿ ನಾವು ಎಕನಾಮಿಕ್ಸ್ ನಮಗೊಂದು ಔಟ್ ಸ್ಕೋರಿಂಗ್ ಪ್ಯಾಕೇಜ್ ಬೇಕು, 80ಗೆ 80 ತೆಗಿಬೇಕು, ಕರೆಸ್ಪಾಂಡೆಂಟ್ ಅವ್ರು 100ಗೆ 100 ತೆಗಿಬೇಕು ಅಂತ ಹೇಳಿದ್ರೆ ಪಲ್ಲವಿ ಟ್ಯುಟೋರಿಯಲ್ಸ್ನ ಫಾಲೋ ಮಾಡೋದ್ರಿಂದ 100% ನಿಮಗೆ ಇನ್ಫಾರ್ಮೇಷನ್ನು ಸಿಗುತ್ತೆ. ಓಕೆ, ಈ ಅಧ್ಯಾಯದಲ್ಲಿ ಬರುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಯನ್ನೇ ಫಸ್ಟ್ ಹೇಳ್ತಾ ಇದ್ದೀನಿ. ಸೊ 2026ರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಲೆಕ್ಕವನ್ನು ಕೇಳಿದ್ರೋ ಅದೇ ಲೆಕ್ಕಕ್ಕೆ ಉತ್ತರವನ್ನು ಹೇಳ್ಕೊಡೋ ಮುಖಾಂತರ ಈ ಪಾಠದ 5 ಅಂಕದ ಬಹುಮುಖ್ಯ ಪ್ರಶ್ನೆ ಯಾವುದು ಅನ್ನೋದನ್ನು ಹೇಳ್ತೀನಿ. ಓಕೆನಾ? ಸೊ ಭಾಗ ಇಯಲ್ಲಿ 3 ಪ್ರಶ್ನೆಗಳನ್ನ ಕೇಳ್ತಾರೆ, ಕಾರ್ಯಭಾರ ಆಧಾರಿತ ಪ್ರಶ್ನೆ. ಅದರಲ್ಲಿ ಮೊದಲನೇ ಪ್ರಶ್ನೆ 2ನೇ ಅಧ್ಯಾಯದ್ದೇ ಆಗಿರುತ್ತೆ, ಇದೇ ಪ್ರಶ್ನೆ ಆಗಿರುತ್ತೆ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು, X1 ಸರಕಿನ ಬೆಲೆ ₹15 ಮತ್ತು X2 ಸರಕಿನ ಬೆಲೆ ₹25 ಆಗಿದೆ. ಅನುಭೋಗಿಯ ಆದಾಯ ₹300 ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಪ್ರಶ್ನೆಯನ್ನು ಕೊಡ್ತಾರೆ. ಇಲ್ಲಿ ABCDE ಅಂತ 5 ಪ್ರಶ್ನೆಗಳಿದೆ. ಈ 5 ಪ್ರಶ್ನೆಗೂ ಸರಿಯಾಗಿ ಉತ್ತರವನ್ನು ಬರೆದ್ರೆ 5 ಅಂಕಗಳು ಸಿಗುತ್ತೆ. ಈಸಿಯಾಗಿ ಉತ್ತರವನ್ನು ಬರೀಬಹುದು. ಆಲ್ರೆಡಿ ನೀವು ಇದು ಕಲ್ತ್ಕೊಂಡಿರಬಹುದು, ಈ ಲೆಕ್ಕವನ್ನು ನಾನು ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಒಂದ್ಸಲ ಈಗ ಮೆಮೊರೈಸ್ ಮಾಡೋದೇ ಆದರೆ, ಹೇಗೆ ಮಾಡೋದು ಅಂತ ತಿಳ್ಕೊಂಡು ಹೋಗೋದಾದರೆ, ಫಸ್ಟ್ ವಿಡಿಯೋ ಯಾರು ನೋಡ್ತಾ ಇದ್ದೀರಿ ಅವರು ಈ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಹೇಳಿರುವಂತಹ ಸಪ್ರೇಟ್ ಟಾಪಿಕ್ನ ಒಂದ್ಸಲ ನೋಡ್ಕೊಂಡು ಬನ್ನಿ, ಗೊತ್ತಾಗೋಗುತ್ತೆ. ಫಸ್ಟು, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ. ಅನುಭೋಗಿಯ ಆದಾಯ ಎಷ್ಟಿದೆ? 300 ಇದೆ.
ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಕೊಂಡುಕೊಳ್ಬಹುದು ಅಂತ ಹೇಳಿದ್ದಾರೆ. X1 ಸರಕಿನ ಬೆಲೆ ಎಷ್ಟಿದೆ? 15 ರೂಪಾಯಿ ಇದೆ. ಇರೋದೇ 2 ಸರಕುಗಳು, ಒಂದು X1 ಸರಕು ಇದೆ, ಇನ್ನೊಂದು X2 ಇದೆ. X2 ಸರಕಿನ ಬೆಲೆ 25 ರೂಪಾಯಿ ಆದರೆ X1 ಸರಕಿನ ಬೆಲೆ 15 ರೂಪಾಯಿ ಆಗಿದೆ. ನನ್ನ ಒಟ್ಟು ಆದಾಯ 300 ರೂಪಾಯಿ ಆಗಿದೆ ಅಂತ ಅಂದ್ಕೊಂಡ್ರೆ ಫಸ್ಟು ಎಗೆ ಯಾವ ರೀತಿಯಾಗಿ ಉತ್ತರವನ್ನು ಬರಿಬೇಕು ಅಂತ ನೋಡ್ಕೊಳ್ಳಿ. ಎ ಅಂತ ಬರ್ಕೊಳ್ಬೇಕು. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಅಂತ ಹೇಳಿದರೆ ಫಸ್ಟು ನಾವೇನು ಮಾಡೋಣ, ಒಂದು ಸೂತ್ರದ ರೀತಿ ಬರ್ಕೊಳ್ಳೋಣ. ಆದಾಯ ಭಾಗಿಸು ಸರಕು. ಓಕೆ ಅಲ್ವಾ ಮಕ್ಕಳೇ? ಇವಾಗ ಹೇಳಿ, ಸಂಪೂರ್ಣ ಆದಾಯ ಅಂತ ಹೇಳಿದ್ರೆ ಎಷ್ಟಿದೆ? 300 ರೂಪಾಯಿ ಇದೆ. ಸರಕು ಯಾವುದು? X1 ಸರಕು ಆಗಿದೆ. ಈಗ 300 ರೂಪಾಯಿ ಸರಕನ್ನು ಬಳಸ್ಕೊಂಡು X1 ಸರಕಿನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರಿಲ್ಲಿ? 15 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ 15 ರೂಪಾಯಿ ಅಂತ ಹೇಳಿದ್ರೆ 15 ಒಂದ್ಲಿ 15 ಎರಡಲಿ ಅಲ್ಲಿಗೆ 20 ಬರುತ್ತೆ. ನೀವು ಕ್ಯಾಲ್ಕುಲೇಟ್ರಲ್ಲಿ ಕೂಡ ನೋಡ್ಕೊಳ್ಬಹುದು. 15 ಒಂದ್ಲಿ 15 ಎರಡಲಿ 30, 0 20 ಸರಕುಗಳನ್ನು 300 ರೂಪಾಯಿಯನ್ನು ಬಳಸ್ಕೊಂಡು X1 ಸರಕನ್ನು ನಾವು ಎಷ್ಟು ಕೊಂಡ್ಕೊಳ್ಬಹುದು? 20 ಕೊಂಡ್ಕೊಳ್ಬಹುದು. ಸೊ ಇಲ್ಲಿಗೆ 1 ಅಂಕ ಬಂದೋಯ್ತು. ಬಿಗೆ ಬಂದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭೋಗಿಸಬಹುದು ಅಂತ ಇದೆ. ಸೊ ಆದಾಯ ಎಷ್ಟಿದೆ ಅಷ್ಟನ್ನು ಆದಾಯ ಅಂತ ಬರ್ಕೊಳ್ಳೋದು. ನೆಕ್ಸ್ಟು ಸರಕು ಏನಿದೆ ಆ ಸರಕನ್ನು ಬರ್ಕೊಳ್ಳೋದು. ಆದಾಯ ಇರೋದು 300 ರೂಪಾಯಿ ಅಂತ ನಮಗೆ ಗೊತ್ತಿದೆ. ಆ 300 ರೂಪಾಯಿಯನ್ನು ಬರ್ಕೊಳ್ಳೋಣ. ಅದೇ ರೀತಿಯಾಗಿ ಸರಕು X2 ಆಗಿರುತ್ತೆ. ಈ 300 ರೂಪಾಯಿ ಆದಾಯಕ್ಕೆ X2 ಸರಕಿನ ಬೆಲೆ ಲೆಕ್ಕದಲ್ಲಿ ಕೊಟ್ಟಿರುವಂಥ 25 ರೂಪಾಯಿ ಆಗಿರೋದ್ರಿಂದ ಆ X2 ಸರಕಿನ ಬೆಲೆ 25 ರೂಪಾಯಿ ಅಂತ ಬರ್ಕೊಳ್ಳಿ. 25ರಿಂದ 300ನ್ನು ಭಾಗಿಸಿದಾಗ ನಮಗೆ ಸಿಗುವಂಥದ್ದು 12 ಸರಕು. ಈ 12ನ್ನು ಬರೀರಿ. ಇಲ್ಲಿಗೆ ನಿಮಗೆ 2 ಅಂಕಗಳು ಸಿಕ್ಕೋಗುತ್ತೆ. ನೆಕ್ಸ್ಟು ಸಿ ಪ್ರಶ್ನೆ ಅವರಿಲ್ಲಿ ಕೇಳಿರುವಂಥದ್ದು, ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ಅಂತ ಕೇಳಿದರೆ ಕೆಳಮುಖ ಇಳಿಜಾರು ಆಗಿದೆ ಅಂತ ಬರಿಬೇಕು. ಎಲ್ಲ ಲೆಕ್ಕಕ್ಕೂ ಕೂಡ ಕೆಳಮುಖ ಇಳಿಜಾರು ಆಗಿದೆ ಅಂತಲೇ ಇರುತ್ತೆ, ಅದರಲ್ಲೇನು ಚೇಂಜಸ್ ಇರಲ್ಲ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆಯೇ ಅಥವಾ ಇಲ್ಲವೇ ಅಂತ ಕೇಳಿದರೆ ನಾವು ಸಮನಾಗಿದೆ ಅಥವಾ ಸಮನಾಗಿರುತ್ತದೆ ಅಂತ ಹೇಳಿಕೊಂಡೇ ಬರೀಬೇಕು. ನೆಕ್ಸ್ಟು ಯಲ್ಲಿ ಅವರೇನು ಕೇಳಿದ್ದಾರೆ, ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ ಅಂತ ಕೇಳಿದರೆ ಖಂಡಿತವಾಗ್ಲೂ ಸರಿ ಇದೆ, ಹಾಗಾಗಿ ಸರಿ ಇದೆ ಅಂತ ಬರಿಬೇಕು. ಈ ಸಿ ಮತ್ತು ಡಿ ಮತ್ತು ಈ ಪ್ರಶ್ನೆಗಳೇನಿದೆಯಲ್ಲ, ಇದು 3 ಪ್ರಶ್ನೆಗಳಿಗೂ ಉತ್ತರ ಇದೇ ಇರುತ್ತೆ. ಲೆಕ್ಕ ಯಾವುದು ಬೇಕಾದರೂ ಕೊಡಲಿ, ಇನ್ಕಮು ಆದಾಯ ಎಷ್ಟಾದರೂ ಇರಲಿ, ಯಾವ ಸರಕು ಬೇಕಾದರೂ ಕೊಡಲಿ, ಸಿ ಡಿ ಈ ಉತ್ತರ ಚೇಂಜ್ ಆಗಲ್ಲ, ಇದೇ ಉತ್ತರನೇ ಇರುತ್ತೆ. ಇದೇ ಉತ್ತರ ಹೇಗೆ ಬಂತು ಅನ್ನೋದನ್ನು ನಾನು ಸಪ್ರೇಟಾಗಿ ಇದು ಒಂದೇ ಲೆಕ್ಕದ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ಲ, ಅಲ್ಲಿ ಹೇಳಿದ್ದೀನಿ ಯಾಕೆ ಅದು ಕೆಳಮುಖ ಇಳಿಜಾರೇ ಆಗಿರುತ್ತದೆ, ಹೇಗೆ ಸಮನಾಗಿರುತ್ತೆ, ಹೇಗೆ ಸರಿ ಇದೆ ಅನ್ನೋ ಉತ್ತರ ಬಂತು ಅನ್ನೋದನ್ನು ಹೇಳಿದ್ದೀನಿ. ಸೊ ಈ ಉತ್ತರಗಳು ಚೇಂಜ್ ಆಗಲ್ಲ, ಗೊತ್ತಾಯ್ತಲ್ಲ. ಇಲ್ಲಿ ಆದಾಯ ಏನು ಕೊಟ್ಟಿರ್ತಾರೆ ಅದು ಚೇಂಜ್ ಆಗುತ್ತೆ, ಸರಕಿನ ಬೆಲೆ ಚೇಂಜ್ ಆಗ್ಬೋದು, ಭಾಗಿಸುವಾಗ ನಿಮಗೆ ಕರೆಕ್ಟಾಗಿರೋ ಉತ್ತರ ಸಿಕ್ಕೇ ಸಿಗುತ್ತೆ. ಇದು ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಮೊದಲನೇ ಲೆಕ್ಕ. ನೆಕ್ಸ್ಟು 2ನೇ ಲೆಕ್ಕ ಈ ಒಂದು ಅಧ್ಯಾಯದಲ್ಲಿ ಯಾವ್ದು ಕೇಳ್ತಾರೆ ಅಂತ ಹೇಳಿದ್ರೆ 4 ಅಂಕಕ್ಕೆ ಕೇಳ್ತಾರೆ. ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ ಅಂತ ಕೇಳಿದ್ದಾರೆ. ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆ, ಆ ಕ್ವಶನ್ ಬ್ಯಾಂಕಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಟಾಪಿಕ್ಗಳನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಆಲ್ರೆಡಿ ನಿಮಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ವಾಚ್ ಮಾಡಿ ಮಕ್ಕಳೇ, ಓಕೆನಾ. ಸೊ ಇದರಲ್ಲಿ ಪ್ರಾಬ್ಲಮ್ ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲಿ ಅವ್ರೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಮಾರುಕಟ್ಟೆ ಬೇಡಿಕೆಯನ್ನು ನಾವು ಲೆಕ್ಕಾಚಾರ ಮಾಡಬೇಕು, ಆಯಿತಾ. ಅವ್ರು ಕೊಟ್ಟಿರುವಂತಹ ಪಿ ಬೆಲೆ ಏನಿದೆ ಅದನ್ನು ಬರ್ಕೊಳ್ಬೇಕು. ಇಲ್ಲಿ D1 D2 ಅವ್ರು ಕೊಟ್ಟಿರುವಂಥದ್ದು ಬೇಡಿಕೆ 1 ಬೇಡಿಕೆ 2 ಏನಿದೆ ಅವ್ರು ಕೊಟ್ಟಿರುವ ಪ್ರಶ್ನೆಯನ್ನು ಹಾಗೆ ಬರ್ಕೊಳ್ಬೇಕು. ಸೊ ಪ್ರಶ್ನೆಯಲ್ಲಿ ಇಷ್ಟು ಮಾತ್ರ ಇರುತ್ತೆ, ಈ ಕಾಲಮ್ ಇರಲ್ಲ, ಮಾರುಕಟ್ಟೆ ಬೇಡಿಕೆ ಇರಲ್ಲ, ಗೊತ್ತಾಯ್ತಲ್ಲ. ಇದನ್ನು ಬಿಟ್ಟು ಉಳಿದಿರುವಂತಹ ಟಾಪಿಕ್ಗಳು ಯಾವುದಿದೆ ಇದಿಷ್ಟನ್ನು ಹಾಗೆ ಬರ್ಕೊಂಡು ಈ ಕಾಲಮ್ನು ಸೇರಿಸಿ ಬರ್ಕೊಳ್ಬೇಕು. ಅಲ್ಲಿಗೆ 4 ಕಾಲಮ್ನ ನೀವು ಹಾಕ್ಕೊಳ್ಬೇಕು. ನೋಡಿ ಅವ್ರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಆ ಇನ್ಫಾರ್ಮೇಷನ್ನ ಹಾಗೆ ಬರ್ಕೊಂಡಿದ್ದೀನಿ. ಪಿ ಕೊಟ್ಟಿದ್ದಾರೆ, D1 D2 ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ, ಕರೆಕ್ಟಾ. ಹಾಗೆ ಬರ್ಕೊಂಡಾದ್ರ ಮೇಲೆ ಇದಕ್ಕೆ ಹೆಡ್ಡಿಂಗ್ನ ಬರ್ಕೊಳ್ಬೇಕು, ಸರಕಿನ ಮಾರುಕಟ್ಟೆ ಬೇಡಿಕೆಯ ಲೆಕ್ಕಾಚಾರ. ಅಯ್ಯೋ ಇದು ಹೇಗೆ ಬರ್ಕೊಳ್ಳೋದು ಮೇಡಮ್, ನಮಗೆ ನೆನಪಿರಲ್ವಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ ಅಂತ ಹೇಳಿದ್ದಾರೆ. ನೀವು ಅದನ್ನೇ ಬರ್ಕೊಂಡ್ರಾಯ್ತು, ಸರಕಿನ ಮಾರುಕಟ್ಟೆ ಬೇಡಿಕೆಯ ಲೆಕ್ಕಾಚಾರ. ಉತ್ತರವನ್ನು ಬರೆಯುವಾಗ ನೀಟಾಗಿ ಶಿಸ್ತಾಗಿ ಈ ರೀತಿಯಾಗಿ ಬರೀಬೇಕು, ಇದಕ್ಕೆ 4 ಅಂಕ ಸಿಗೋದು.
ಹೇಗೆ ಬಂತು ಅಂತ ಹೇಳ್ಕೊಡ್ತೀನಿ. ಬರೆಯೋ ಮೆಥಡು ಡೀಟೇಲ್ ಆಗಿ ಬರೆಯೋದು ಇದೇ ರೀತಿಯಾಗಿರುತ್ತೆ. ಈಗ ಲೆಕ್ಕ ನಿಮಗೆ ರಫ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಹಾಗಾಗಿ ನೀಟಾಗಿ ನಾನು ಬರಿತಾ ಇಲ್ಲ ಅಂತ ನೀವು ಹಾಗೆ ಬರೆಯೋದಲ್ಲ. ಪೆನ್ಸಿಲಲ್ಲೆಲ್ಲ ಲೈನ್ ಹಾಕಿ ನೀಟಾಗಿ ಬರಿಬೇಕು. ನೋಡಿ, P ಬರ್ಕೊಂಡಿದ್ದೀನಿ, D1 ಏನು ಕೊಟ್ಟಿದ್ದಾರೋ ಅದನ್ನೇ ಬರೆದಿದ್ದೀನಿ, D2 ಅದನ್ನೇ ಬರೆದಿದ್ದೀನಿ. ಇವಾಗ ನಮಗೆ 4ನೇ ಕಾಲಮ್ನ ಕಂಡುಹಿಡಿಯೋಕೆ ಅವ್ರು ಹೇಳಿರೋದು ಮಾರುಕಟ್ಟೆ ಬೇಡಿಕೆ. ಮಾರುಕಟ್ಟೆ ಬೇಡಿಕೆ ಅಂತ ಹೇಳ್ಕೊಂಡು ಅವ್ರೇನು ಕೇಳಿದಾರೋ ಆ ಒಂದು ಹೆಡ್ಡಿಂಗ್ನ ಇಲ್ಲಿ ಬರ್ಕೊಳ್ಳೋದು. ಆಮೇಲೆ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನಂತ ಹೇಳಿದ್ರೆ DM ಈಕ್ವಲ್ಸ್, ನೋಡಿ ಮಾರುಕಟ್ಟೆ ಬೇಡಿಕೆ, M ಅಂದರೆ ಮಾರ್ಕೆಟು, D ಅಂದರೆ ಡಿಮ್ಯಾಂಡು, ಮಾರುಕಟ್ಟೆ ಬೇಡಿಕೆ DM ಈಕ್ವಲ್ಸ್ D1 ಪ್ಲಸ್ D2 ಅಂತ ಹೇಳಿದ್ರೆ D1 D2 ಪ್ಲಸ್ ಮಾಡ್ತಾ ಹೋದರೆ ಆಯಿತು. ತುಂಬ ಈಸಿ ಇದೆ. ಇಷ್ಟು ಈಸಿ ಲೆಕ್ಕನ ಕೇಳ್ತಾರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಹೋದ ವರ್ಷ ನಿಮ್ಮ ಸೀನಿಯರ್ಸಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 2 ಪರೀಕ್ಷೆಗಳಾಗುತ್ತಲ್ಲ, ಅದರಲ್ಲಿ ಒಂದು ಪರೀಕ್ಷೆಯಲ್ಲಿ ಈ ಲೆಕ್ಕ ಬಂದಿತ್ತು. ಹಾಗಾಗಿ ಇದು ಇಂಪಾರ್ಟೆಂಟೇ ಆಗಿರುತ್ತೆ. ಈಗ ಆ್ಯಡ್ ಮಾಡ್ತಾ ಹೋಗಿ, ಕೂಡಿಸ್ತಾ ಹೋಗಿ. 9 24 ಎಷ್ಟಾಗುತ್ತೆ? 33 ಆಗುತ್ತೆ. ಡೈರೆಕ್ಟಾಗಿ 33 ಅಂತ ಹೀಗೆ ಬರಿಬಾರ್ದು. ನೀವೇನು ಮಾಡಬೇಕು, ಇದು 4 ಅಂಕದ ಲೆಕ್ಕ ಆಗಿರೋದ್ರಿಂದ ಬಿಡಿಸಿ ಬರಿಬೇಕು. 9 ಪ್ಲಸ್ 24 ಟೋಟಲ್ ಆಗಿ ಎಷ್ಟಾಗುತ್ತೆ? 33. ಈ ರೀತಿಯಾಗಿ ಬರಿಬೇಕು. 8 ಪ್ಲಸ್ 20 28. ನೆಕ್ಸ್ಟು 7 ಪ್ಲಸ್ 18 ಟೋಟಲು 25. ನೆಕ್ಸ್ಟು 6 ಪ್ಲಸ್ 16 ಎಷ್ಟಾಗುತ್ತೆ? 22. 5 ಪ್ಲಸ್ 14 19 ಆಗುತ್ತೆ. 19 ಬರೀರಿ. 4 ಪ್ಲಸ್ 12 16 ಆಗುತ್ತೆ, ಬರೀರಿ. 3 ಪ್ಲಸ್ 10 ಎಷ್ಟಾಗುತ್ತೆ? 13 ಆಗುತ್ತೆ. ಅದೇ ರೀತಿಯಾಗಿ ಕೊನೆಯದಾಗಿ 2 ಪ್ಲಸ್ 8 ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಈ ರೀತಿಯಾಗಿ ಬರೆದು ಪೆನ್ಸಿಲಲ್ಲೆಲ್ಲ ನೀಟಾಗಿ ಲೈನ್ ಹಾಕಿ ಈ ರೀತಿಯಾಗಿ ಬರೆದು ನೀವು ಕ್ಲೋಸ್ ಮಾಡಿದರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಇಲ್ಲಿಗೆ ಎಷ್ಟು ಲೆಕ್ಕ ಆಯಿತು? 2 ಲೆಕ್ಕ ಆಯಿತು. ಇದು 2ನೇ ಲೆಕ್ಕ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ಕಾರ್ಯಭಾರ ಆಧಾರಿತ ಪ್ರಶ್ನೆ ಆಯಿತಾ? 1 ಲೆಕ್ಕ. 2ನೇದು ಮಾರುಕಟ್ಟೆ ಬೇಡಿಕೆ ಲೆಕ್ಕಾಚಾರ ಮಾಡೋದಾಯ್ತಾ? 2 ಲೆಕ್ಕ ಆಯಿತು. ಈಗ 3ನೇ ಲೆಕ್ಕ, ಅದು ಕೂಡ 4 ಅಂಕದ ಪ್ರಶ್ನೆಯನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿದೆ ನೋಡಿ. ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ 5 ರೂ ಇದ್ದಾಗ 15 ಸೇಬುಗಳನ್ನು ಖರೀದಿಸುತ್ತಾಳೆ ಮತ್ತು ಪ್ರತಿ ಸೇಬಿನ ಬೆಲೆ 7 ರೂ ಗಳಿಕೆ ಏರಿಕೆಯಾದಾಗ ಅವಳು ಸೇಬಿನ ಬೇಡಿಕೆಯನ್ನು 12ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ನೀವು ಬರ್ಕೊಳ್ಬೇಕು. ಓಕೆನಾ? ಹಾಗಾದರೆ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ ಅಂತ ಹೇಳಿದ್ರೆ ಏನು? ಪ್ರೈಸು. ಕರೆಕ್ಟಾ? ಬೆಲೆ 5 ರೂ ಇದ್ದಾಗ 15 ಸೇಬುಗಳು ಅಂತ ಹೇಳಿದ್ರೆ ಅಲ್ಲಿಗೆ ಏನಾಯಿತು? ಅದು ಒಂದು ಸರಕು ಆಯಿತು. ಎಷ್ಟು ಸೇಬುಗಳನ್ನ ಕೊಂಡ್ಕೊಂಡಿದ್ದಾಳೆ? 15 ಸೇಬು. ಪ್ರಮಾಣ ಎಷ್ಟು? ಪ್ರಮಾಣ 5 ರೂಪಾಯಿ ಇದ್ದಾಗ 15 ಸೇಬುಗಳನ್ನ ಕೊಂಡ್ಕೊಂಡಿದ್ದಾಳೆ. ಕ್ವಾಂಟಿಟಿ ಎಷ್ಟು? 15. 5 ರೂಪಾಯಿ ಇದ್ದಾಗ 15 ಸೇಬು. 7 ರೂಪಾಯಿ ಇದ್ದಾಗ P. 7 ಇದ್ದಾಗ Q. 7 ಇದ್ದಾಗ ಎಷ್ಟು ಕೊಂಡ್ಕೊಂಡಿದ್ದಾಳೆ? ಸ್ವಲ್ಪ ಕಡಿಮೆ ಮಾಡುತ್ತಾಳೆ. ಕಡಿಮೆ ಮಾಡಿದ್ದಾಳೆ ಎಷ್ಟು? 12. ನೋಡಿ, ಇಷ್ಟು ಬರ್ಕೊಳ್ಳೋಕೆ ನಿಮಗೆ ಗೊತ್ತಾಗಬೇಕು. 5 ರೂಪಾಯಿ ಇದ್ದಾಗ 15 ಸೇಬು, 7 ರೂಪಾಯಿ ಇದ್ದಾಗ 12 ಸೇಬು. ಇದು P1, ಇದು ಬೆಲೆ 1, ಇದು Q1. ಬೆಲೆ 1 5 ರೂಪಾಯಿ, ಪ್ರಮಾಣ 1 15 ರೂಪಾಯಿ. ಬೆಲೆ 2 7 ರೂಪಾಯಿ, ಪ್ರಮಾಣ 2 12. ಅಂದರೆ 2 ಥರ ಬೆಲೆ ಇದೆ, 2 ಥರ ಪ್ರಮಾಣ ಇದೆ. ಅದಕ್ಕೋಸ್ಕರ ನಾನು 1 2 1 2 ಅಂತ ಕೊಟ್ಕೊಂಡಿದ್ದೀನಿ. ಆಯಿತಾ? ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಹಾಕ್ಕೊಳಕ್ಕೆ ಬಂತು ಅಂದರೆ ಲೆಕ್ಕ ಬಂದ ಹಾಗೆ. ಇಲ್ಲಿ ಇವಾಗ ಇದಕ್ಕೊಂದು ಸೂತ್ರ ಇದೆ. ಅವ್ರು ಕಂಡುಹಿಡಿಯೋದಕ್ಕೆ ಹೇಳಿರೋದೇನು? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ವಾ. ಹಾಗಾಗಿ ನಾವು ಅವ್ರು ಏನು ಹೇಳಿದಾರೋ ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಫಾರ್ಮುಲಾ: ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ PED. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೇಗೆ? ಬೆಲೆ ಪ್ರೈಸು, ಬೇಡಿಕೆ ಡಿಮ್ಯಾಂಡು, ಸ್ಥಿತಿಸ್ಥಾಪಕತ್ವ ಅಂದರೆ ಎಲಾಸ್ಟಿಸಿಟಿ ಈ ರೀತಿಯಾಗಿ ಬಂತು. ಫಾರ್ಮುಲಾ ಡೆಲ್ಟಾ, ಕರೆಕ್ಟಾಗಿ ಫಾರ್ಮುಲಾ ಕಲ್ತ್ಕೊಳ್ಳಿ. ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P ಇಂಟು P/Q. ಓಕೆನಾ? ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P ಇಂಟು P/Q. ಡೆಲ್ಟಾ ಅಂತ ಹೇಳಿದ್ರೆ ಒಟ್ಟು ಅಂತ ಅರ್ಥ. ಡೆಲ್ಟಾ ಅಂತ ಹೇಳಿದರೆ ಒಟ್ಟು, ಟೋಟಲ್ ಅಂತ ಅರ್ಥ ಅಲ್ವಾ. ಈಗ ಡೆಲ್ಟಾ Q ಏನಾಯಿತು? Q ಅಲ್ಲಿ 2 ಇದೆ. ಹಾಗಾಗಿ Q2 ಮೈನಸ್ Q1. 2 Q ಇದೆ. ಕರೆಕ್ಟಾ? ನೆಕ್ಸ್ಟು ಡೆಲ್ಟಾ P ಅಂತ ಹೇಳಿದ್ರೆ P2 ಮೈನಸ್ P1. ಈ ಲೆಕ್ಕ ಎಲ್ಲ ಸಪ್ರೇಟಾಗಿ ಒಂದೊಂದು ಲೆಕ್ಕಕ್ಕೆ ಒಂದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ ಮಕ್ಕಳೇ, ಇಲ್ಲಿ ಅರ್ಥ ಆಗಿಲ್ಲ ಅಂದರೆ. ನೆಕ್ಸ್ಟು P ಮತ್ತು Q ಫಾರ್ಮುಲಾ
ಇದು ನೋಡಿ, ಇದು ಫಾರ್ಮುಲಾ. ಈ ಫಾರ್ಮುಲಾನ ಬಿಡಿಸಿದಾಗ ಡೆಲ್ಟಾ ಕ್ಯೂ ಅಂದರೆ Q2 - Q1, ಡೆಲ್ಟಾ ಪಿ ಅಂದರೆ P2 - P1 ಅಂತಾಯಿತು, ಇಂಟು P/Q. ಈಗ ಲೆಕ್ಕದಲ್ಲಿ ನೋಡಿ, Q2 ಅಂತ ಹೇಳಿದ್ರೆ ಯಾವುದು? 12. Q1 ಯಾವುದು? 15. ಅಲ್ಲಿ ಕೊಟ್ಟಿರುವಂತಹ ನಂಬರ್ನ ಬರ್ಕೊಳ್ಳಿ. Q2 ಅಂದರೆ 12, Q1 ಅಂದರೆ 15 ಬರ್ಕೊಂಡೆ. ನೆಕ್ಸ್ಟು P2 ಎಷ್ಟಿದೆ? 7 ಇದೆ ಲೆಕ್ಕದಲ್ಲಿ, ಮೈನಸ್ ಇದು ಫಾರ್ಮುಲಾ. P1 ಎಷ್ಟಿದೆ? 5 ಇದೆ ಬರ್ಕೊಂಡೆ, ಇಂಟು ಹಾಕ್ಕೊಂಡೆ. ಇಲ್ಲಿ P/Q ಇದೆ. ಈಗ ನಿಮಗೆ ಡೌಟು, 2 P ಇದೆ 2 Q ಇದೆ, ಯಾವ P ತೊಗೋಬೇಕು? ಇಲ್ಲಿ ಏನೂ ಇಲ್ಲ ಅಂದರೂ 1 ಇದೆ ಅಂತಲೇ ಅರ್ಥ. ಫಸ್ಟು P1 ತೊಗೋಬೇಕು. 5 ಇದೆ, P1 ತೊಗೊಂಡಿದ್ದೀನಿ. Q1 ತೊಗೋಬೇಕು. Q1 15 ಇದೆ, 15 ತೊಗೊಂಡಿದ್ದೀನಿ. ಸರಿನಾ? ಇವಾಗ 12ರಲ್ಲಿ 15 ಹೋದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ನಮಗೆ -3 ಸಿಗುತ್ತೆ. 12ರಿಂದ 15 ಹೋದರೆ -3, 7ರಲ್ಲಿ 5 ಹೋದರೆ 2 ಸಿಗುತ್ತೆ, ಇಂಟು ಈ ಕಡೆ 5 ಹಾಗೆ ಇದೆ, ಇಲ್ಲಿ 15 ಹಾಗೆ ಇದೆ. ಸೊ ಮಧ್ಯದಲ್ಲಿ ಗುಣಾಕಾರ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಗುಣಿಸ್ತೀನಿ. 5 3ಲಿ 15 ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, -15 ಆಗುತ್ತೆ. 15 2ಲಿ 30 ಆಗುತ್ತೆ. ಈಗ ನಾವೇನು ಮಾಡಬೇಕು? ಈ 30ರಿಂದ -15 ಬಾಗಿಸಿದಾಗ ನಮಗೆ ಕ್ಯಾಲ್ಕುಲೇಟ್ರಲ್ಲಿ ಕೊಟ್ಟು ನೋಡಿ, ಮೈನಸ್ಸಿಗೆ ಮೈನಸ್ ಇದ್ದೇ ಇರುತ್ತೆ, -0.5 ಬರುತ್ತೆ. ಇದು ಉತ್ತರ. ಅಲ್ಲಿಗೆ ಇಡಿ ಏನಾಯಿತು? -0.5 ಆಯಿತು. ಇಷ್ಟೇ ಲೆಕ್ಕ. ಇಷ್ಟು ಲೆಕ್ಕವನ್ನು ಮಾಡಿದರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಇಲ್ಲಿಗೆ 3 ಲೆಕ್ಕಗಳು ಮುಗೀತು. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಕೇಳುವಂತಹ 1 ಅಂಕದ 2 ಪ್ರಶ್ನೆಗಳಿದೆ. ವೆರಿ ವೆರಿ ಇಂಪಾರ್ಟೆಂಟು. ಅದನ್ನು ಹೇಳ್ತಾ ಇದ್ದೀನಿ. ಒಬ್ಬ ಅನುಭೋಗಿಗೆ 4 ಕಿತ್ತಳೆ ಹಣ್ಣುಗಳು 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 5 ಕಿತ್ತಳೆ ಹಣ್ಣುಗಳು 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು, ಸೀಮಾಂತ ತುಷ್ಟಿಗುಣದ ಫಾರ್ಮುಲಾ ಗೊತ್ತಿರಬೇಕು. ಸೀಮಾಂತ ತುಷ್ಟಿಗುಣ ಕಂಡುಹಿಡಿಯೋದಕ್ಕೆ TUN - TUN-1. TU ಅಂತ ಹೇಳಿದ್ರೆ ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. MU ಅಂದರೆ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯುವ ಸೂತ್ರ TUN - TUN-1 ಅಂತ ಹೇಳಿದ್ರೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯಿರಿ ಅಂತ ಆಗುತ್ತೆ. ಲೆಕ್ಕದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ಬರ್ಕೊಳ್ಳಿ. ಒಬ್ಬ ಅನುಭೋಗಿಗೆ 4 ಕಿತ್ತಳೆ ಹಣ್ಣುಗಳು, ನಾನು ಇಲ್ಲಿ ಸೈಡಾಗಿ ಬರ್ಕೊಳ್ತೀನಿ, 4 ಕಿತ್ತಳೆ ಹಣ್ಣುಗಳು 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ. ಅಂದರೆ ಒಟ್ಟು ತುಷ್ಟಿಗುಣ ಅಂತ ಹೇಳಿದ್ರೆ TU, ಕರೆಕ್ಟ್ ಅಲ್ವಾ? 4 ಕಿತ್ತಳೆ ಹಣ್ಣುಗಳು ಎಷ್ಟು ಘಟಕದ ತುಷ್ಟಿಗುಣ ನೀಡುತ್ತೆ? ಒಟ್ಟು ತುಷ್ಟಿಗುಣ 28. 5 ಕಿತ್ತಳೆ ಹಣ್ಣುಗಳು ಎಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತಂತೆ? 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ನೀಡುತ್ತೆ. ಅಲ್ಲಿಗೆ ಒಟ್ಟು ತುಷ್ಟಿಗುಣ ಅಂತ ಹೇಳಿದ್ರೆ ಯಾವುದು? ಇದು 4 ಕಿತ್ತಳೆ ಹಣ್ಣುಗಳು 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ, 5 ಕಿತ್ತಳೆ ಹಣ್ಣುಗಳು 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ. ನಾವಿಲ್ಲಿ ಅಪ್ಲೈ ಮಾಡಬೇಕಾಗಿರೋದು ಒಟ್ಟು ತುಷ್ಟಿಗುಣ ಮಾತ್ರ. ಎಷ್ಟು ಕಿತ್ತಳೆ ಹಣ್ಣು ಅನ್ನೋದು ನಮಗೆ ಬೇಡ. ಪ್ರತಿಯೊಂದು ಕಿತ್ತಳೆ ಹಣ್ಣು ಎಷ್ಟು ತುಷ್ಟಿಗುಣವನ್ನು ನೀಡುತ್ತೆ ಅನ್ನೋದು ಮಾತ್ರ ಬೇಕು. ಹಾಗಾದರೆ TUN ಮುಂದಿನ ಸಂಖ್ಯೆ. ಇದರಲ್ಲಿ ಮುಂದಿನ ಸಂಖ್ಯೆ ಯಾವುದು? ಇದು ಮುಂದಿನ ಸಂಖ್ಯೆ. ಇಲ್ಲಿ ನೋಡಿ, ಇದು ಮುಂದಿನ ಸಂಖ್ಯೆ, ಕರೆಕ್ಟ್ ಅಲ್ವಾ? ಇದ್ರ ನೇರಕ್ಕಿರೋದು 30. ಹಾಗಾಗಿ 30ರಲ್ಲಿ ಅದರ ಹಿಂದಿನ ಸಂಖ್ಯೆ 28ನ್ನು ಕಳೆದಾಗ 38ರಲ್ಲಿ 28 ಹೋದರೆ ಎಷ್ಟು ಬರುತ್ತೆ? 2. ಇದಕ್ಕೆ ಉತ್ತರ 2 ಘಟಕಗಳಷ್ಟು ಸೀಮಾಂತ ತುಷ್ಟಿಗುಣ ನೀಡುತ್ತೆ ಅಂತ ಬರಿಬೇಕು. ಇಷ್ಟು ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟು ಮುಂದಿನ ಲೆಕ್ಕ. ಮತ್ತೆ 1 ಅಂಕಕ್ಕೆ ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1P 10 - P ಮತ್ತು D2P 15 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ 2 ಅಂಕಕ್ಕೆ ಕೊಡುವಂತಹ ಲೆಕ್ಕಗಳೇ ಆಗಿತ್ತು. ಆದರೆ ಈಗ 1 ಅಂಕಕ್ಕೆ ಅಂತ ಹೇಳಿಕೊಂಡು ನಿಮ್ಮ ಒಂದು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಪರವಾಗಿಲ್ಲ. ಇಲ್ಲಿ ಕೇಳಿರೋದೇನು? ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ಸೊ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. DMP = D1P + D2P. D1P ಮತ್ತು D2P ಆಯಿತಾ? ಲೆಕ್ಕದಲ್ಲೇ ಕೊಟ್ಟಿರುವ D1P D2P ಬರ್ಕೊಳ್ಳಿ. D1P ಎಷ್ಟು ಕೊಟ್ಟಿದ್ದಾರೆ? 10 - P ಕೊಟ್ಟಿದ್ದಾರೆ. ಪ್ಲಸ್ಸಿಗೆ ಪ್ಲಸ್ಸು ಫಾರ್ಮುಲಾ. D2P ಎಷ್ಟು ಕೊಟ್ಟಿದ್ದಾರೆ? 15 - P ಕೊಟ್ಟಿದ್ದಾರೆ. 15 - P ಕೊಟ್ಟಿದ್ದಾರೆ. ಇವಾಗ ಏನು ಮಾಡಬೇಕು? 10 15 ಎಷ್ಟಾಯಿತು? ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇದೆ. 10 15 ಎಷ್ಟಾಯಿತು? 25 ಆಯಿತು. ಇಲ್ಲಿ -P ಇದೆ, ಇಲ್ಲಿ -P ಇದೆ. ಮೈನಸ್ಸು ಪ್ಲಸ್ ಮಾಡಬೇಕು, ಬಟ್ ಚಿಹ್ನೆಯನ್ನು ಮೈನಸ್ಸೇ ಬರಿಬೇಕು ಅಂತ ನಾವು ಸಾಕಷ್ಟು ಕಡೆ ಓದಿರ್ತೀವಿ. P ಎಷ್ಟಾಯಿತು? 2P ಆಯಿತು. ಆಯಿತಾ? ಈಗ ನೋಡಿ ಫಾರ್ಮುಲಾ, ಮೈನಸ್ ಇಂಟು ಮೈನಸ್ ಏನಂತ ಆಗುತ್ತೆ? ಪ್ಲಸ್ ಅಂತ ಆಗುತ್ತೆ. ಅದಕ್ಕೆ ನಾನು ಈ -P ನ ಆ್ಯಡ್ ಮಾಡಿ 2P ಅಂತ ಬರೆದು ಮೈನಸ್ಸಿಗೆ ಮೈನಸ್ ಬರೆದಿದ್ದೀನಿ. ಸೊ ಇದನ್ನು ಇನ್ನೊಂದು ರೀತಿಯಾಗಿ ಕೂಡ ಬರಿಬಹುದು. ಹೇಗಂತ ಹೇಳಿದ್ರೆ ನೋಡಿ, DMP ಅಂತ ಬರ್ಕೊಂಡು ಫಾರ್ಮುಲಾ D1P + D2P ಫಾರ್ಮುಲಾನ ಹಾಗೆ ಬರ್ಕೊಳ್ಳೋದು. ಈಗ D1P ಎಷ್ಟಿದೆ?
10 ಮೈನಸ್ ಪಿ ಇದೆ, ಪ್ಲಸ್ಸಿಗೆ ಪ್ಲಸ್ಸು. ಈ ರೀತಿ ನಾವು ಸಣ್ಣವರಿದ್ದಾಗ ಮಾಡ್ತಿದ್ವಲ್ಲ ಅದೇ ರೀತಿ. D2P ಅಂತ ಹೇಳಿದ್ರೆ ಎಷ್ಟು? 15 ಮೈನಸ್ ಪಿ. ಇದೇ ತಾನೇ ಅವ್ರು ಲೆಕ್ಕ ಕೊಟ್ಟಿರೋದು ಅಲ್ಲಿ, ಕರೆಕ್ಟಾ? D1P 10 ಮೈನಸ್ ಪಿ. D2P ಎಷ್ಟಿದೆ? 15 ಮೈನಸ್ ಪಿ. ಈಗ ನೋಡಿ 10 15 ಎಷ್ಟಾಯಿತು? 25 ಆಯಿತು. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ಸು ಕೂಡಿಸಿದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. 2P ಆಗುತ್ತೆ. ಚಿಹ್ನೆಯನ್ನು ನಾವೇನು ಬರಿಬೇಕು? ಮೈನಸ್ಸೇ ಬರಿಬೇಕು. ಇದು ಉತ್ತರ. ಸೊ ಇದು 1 ಅಂಕದ ಪ್ರಶ್ನೆ. ಇದಾದ್ರ ಮೇಲೆ 2 ಅಂಕದ ಒಂದು ಲೆಕ್ಕ ಇದೆ. ಈ ಲೆಕ್ಕವನ್ನು ನೋಡ್ಕೊಳ್ಳಿ. ಇದು 6ನೇ ಲೆಕ್ಕ. ಟೋಟಲಾಗಿ 5 ಲೆಕ್ಕ ಆಯಿತು, ಕರೆಕ್ಟಾ? ಯಾವ್ದ್ಯಾವುದು? ಒಂದು ಅನುಭೋಗಿಯ ಆದಾಯ ಏನಿದೆ ಅದನ್ನು ಕಂಡುಹಿಡಿಯೋದು, ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯೋದು 2ನೇ ಲೆಕ್ಕ. ಆಮೇಲೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಲೆಕ್ಕ 4 ಅಂಕದ್ದು ಒಂದು, ಇದು 3 ಆಯಿತು. ಇಲ್ಲಿ ಚಿಕ್ಕದಾಗಿ 1 ಮಾರ್ಕಿಂದು ಇದು 4ನೇ ಲೆಕ್ಕ. ನೆಕ್ಸ್ಟ್ ಇನ್ನು 1 ಮಾರ್ಕಿಂದು D1P D2P ಕಂಡುಹಿಡಿಯೋದು, ಇದು 5ನೇ ಲೆಕ್ಕ ಆಯಿತು. ಈಗ 6ನೇ ಲೆಕ್ಕ 2 ಅಂಕದ್ದು, ಇದು ಕೂಡ ಚಿಕ್ಕದಾಗಿರುತ್ತೆ ಲೆಕ್ಕ. ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇಲ್ಲಿ ಡೈರೆಕ್ಟಾಗಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನೇ ಕೊಟ್ಟಿದ್ದಾರೆ. -0.2 ಇದೆ ಎಂದು ಭಾವಿಸೋಣ. ಸರಕಿನ ಬೆಲೆಯಲ್ಲಿ 10% ಏರಿಕೆಯಾದರೆ ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು? ಇದಕ್ಕೆ ಸೂತ್ರವನ್ನು ಬರ್ಕೊಳ್ಬೇಕು. ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಬೆಲೆ ಬೇಡಿಕೆ ಅಂತ ಹೇಳಿದಾಗ ED ಈಕ್ವಲ್ಸ್, ಫಾರ್ಮುಲಾ ಕರೆಕ್ಟಾಗಿ ನೋಡ್ಕೊಳ್ಳಿ, ΔQ ಡಿವೈಡೆಡ್ ಬೈ ΔP. ಇವಾಗ ಈಗಷ್ಟೇ ಒಂದು ಲೆಕ್ಕ ಮಾಡಿದ್ವಲ್ಲ, ಅದಕ್ಕೂ ಇದಕ್ಕೂ ಹೇಗೆ ನಾವು ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ, ಇಲ್ಲಿ 2 ಬೆಲೆ ಇದೆ, 2 ಪ್ರಮಾಣ ಇದೆ. ಈ ಲೆಕ್ಕದಲ್ಲಿ ಬೆಲೆ 2 ಪ್ರಮಾಣ 2, ಆವಾಗ ಈ ಫಾರ್ಮುಲಾ ಹಾಕಬೇಕು ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ 2 ಬೆಲೆ 2 ಪ್ರಮಾಣ ಇಲ್ಲ, ಶೇಕಡ ಎಷ್ಟು ಏರಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಫಾರ್ಮುಲಾ ಹಾಕ್ಕೊಳ್ಳಿ. ಇವಾಗ ಲೆಕ್ಕದಲ್ಲೇ ಲೆಕ್ಕದಲ್ಲೇ ಕೊಟ್ಬಿಟ್ಟಿದ್ದಾರೆ. ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅವರೇ ಕೊಟ್ಬಿಟ್ಟಿದ್ದಾರೆ, -0.2 ಅಂತ ಕೊಟ್ಟಿದ್ದಾರೆ. ಆಯಿತಾ? ಸರಕಿನ ಬೆಲೆಯಲ್ಲಿ 10% ಏರಿಕೆಯಾದರೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಕಿನ ಬೆಲೆ ಯಾವುದು? ಬೆಲೆ ಅಂತ ಹೇಳಿದ್ರೆ P ಅಂದರೆ Q ನಾವು ಕಂಡು ಹಿಡಿಬೇಕು. Qಗೆ Q ಹಾಗೆ ಬರ್ಕೊಳ್ಳೋದು. ಬೆಲೆ ಏರಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟು % ಏರಿಕೆಯಾಗಿದೆ ಅಂತ ಇದೆ ಲೆಕ್ಕದಲ್ಲಿ? 10% ಏರಿಕೆಯಾಗಿದೆ. ಇವಾಗ ಏನು ಮಾಡಿ, -0.2 ಇಲ್ಲೇ ಇರಲಿ, ಈ ΔQ ಕೂಡ ಇಲ್ಲೇ ಇರಲಿ. ಈ ಭಾಗಿಸುವಲ್ಲಿರುವಂತಹ 10ಅನ್ನು ಈ ಕಡೆ ಸಮಚಿಹ್ನೆಯಿಂದ ಈ ಕಡೆ ತಗೊಬಂದು ಗುಣಿಸುಗೆ ಸೇರಿಸ್ಕೊಳ್ಳಿ. ಆಯಿತಾ? ಗುಣಿಸಿಗೆ ಸೇರಿಕೊಂಡಾಗ ಈಗ ΔQ ಇಲ್ಲೇ ಇರುತ್ತೆ. ನೀವು ಕ್ಯಾಲ್ಕುಲೇಟ್ರಲ್ಲಿ -0.2 × 10 ಮಾಡಿದ್ರೆ ನಿಮಗೆ ಆನ್ಸರು -2.0 ಬರುತ್ತೆ. ಸಾರಿ, -2.0 -2.0 ಬರುತ್ತೆ. ಇದು ಕ್ಯಾಲ್ಕುಲೇಟ್ರಲ್ಲಿ ಕೊಟ್ಟು ನೋಡಿ, -2.0. ಇಲ್ಲಿಗೆ ಈ ಅಧ್ಯಾಯದ 6 ಲೆಕ್ಕಗಳು ಮುಗೀತು. ಈ ಒಂದು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದವರಿಗೆ ಕಂಪ್ಲೀಟಾಗಿ ಈ ಲೆಕ್ಕದ ಮೇಲೆ ಕೇಳುವಂತಹ 6 ಲೆಕ್ಕಗಳ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ. ಈಗ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ, 1 ಅಂಕ ಯಾವ್ಯಾವ ರೀತಿ ಬರುತ್ತೆ ಅಂತ ಹೇಳ್ಕೊಂಡು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಸೆಕೆಂಡ್ ಚಾಪ್ಟ್ರು ಕೂಡ ಏನೇನು ಬಹು ಆಯ್ಕೆ, ಬಿಟ್ಟ ಸ್ಥಳ, ನೀವೇನೇನು ಓದ್ಕೊಳ್ಬೇಕು ಈ ವರ್ಷಕ್ಕೆ ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ. ಹೌದಾ? ಸೊ ಇದರಲ್ಲಿ ಬರುವಂತಹ 6 ಲೆಕ್ಕಗಳು ಯಾವುದು ಅನ್ನೋದು ಗೊತ್ತಾಯಿತು. ಅದೇ ರೀತಿ ಇವಾಗ 3ನೇ ಅಧ್ಯಾಯಕ್ಕೆ ಬಂದರೂ ಕೂಡ, ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯಕ್ಕೆ ಬಂದರೂ ಕೂಡ ಸಾಕಷ್ಟು ಲೆಕ್ಕಗಳಿದೆ. ಹೌದಲ್ವಾ? ಇಲ್ಲೇ ಕಾಣಿಸ್ತದೆ ಲೆಕ್ಕ ನೋಡಿ, ಇಲ್ಲೊಂದು ಲೆಕ್ಕ ಇದೆ, 1 2 3. ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲೂ 4 5 6 ಟೋಟಲ್ ಆಗಿ. ಇದರಲ್ಲಿ ದೊಡ್ಡ ಲೆಕ್ಕ, ಇದರಲ್ಲಿ 2 ಮಾರ್ಕ್ಸಿಂದು 1 ಮಾರ್ಕಿಂದು ಎಲ್ಲ ಆ ಥರದಿಲ್ಲ. ಎಲ್ಲ 4 5 6 4 5 6 ಈ ರೀತಿ ಲೆಕ್ಕಗಳಿದೆ. ಟೋಟಲ್ ಆಗಿ 6 ಲೆಕ್ಕಗಳಿದೆ. ಇದರಲ್ಲಿರುವ ಲೆಕ್ಕಗಳು ಕೂಡ ಎಗೇನ್ ನಿಮಗೆ ಎಕ್ಸಾಮಿಗೆ ಬರುವಂಥದ್ದೇ. ಸೊ ಈ ಅಧ್ಯಾಯದಲ್ಲಿ ಬರುವಂತಹ 6 ಲೆಕ್ಕಗಳನ್ನು ಇದೇ ರೀತಿ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ಬೇಕು, ಅಥವಾ ಸಪ್ರೇಟಾಗಿ ಹೇಳ್ಕೊಟ್ಟಿರುವಂಥ ವೀಡಿಯೋಸ್ಗಳನ್ನೇ ನೀವು ನೋಡ್ಕೊಳ್ತಿರೋ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಒಂದೇ ವಿಡಿಯೋದಲ್ಲಿ ಬೇಕು ಅನ್ನೋದಾದರೆ ಆ ಒಂದು ಲೆಕ್ಕಗಳಿಗೆ ಸಂಬಂಧಪಟ್ಟಿರುವಂಥ ಲಿಂಕನ್ನು ಕಮೆಂಟಲ್ಲಿ ಪಿನ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಹೇಳ್ಕೊಂಡು ಹೋಗ್ತೀನಿ. ಡೀಟೇಲಾಗಿ ಹೇಳ್ಕೊಂಡು ಹೋದರೂ 1 ಅವರ್ ಆಗಿಬಿಡುತ್ತೆ. ಲೈಟಾಗಿ ಹೇಳ್ಕೊಂಡು ಹೋಗ್ತೀನಿ, ಯಾವ್ಯಾವ ಲೆಕ್ಕ ಬರುತ್ತೆ ಏನು ಅಂತ ಹೇಳ್ಕೊಂಡು. ಡೀಟೇಲಾಗಿ ನೀವು ಆ ಲಿಂಕನ್ನು ವಾಚ್ ಮಾಡಬೇಕಾಗತ್ತೆ. ಇಲ್ಲೂ ಅಷ್ಟೇ ಈ ಲೆಕ್ಕಕ್ಕೆ ಸಂಬಂಧಪಟ್ಟಿರುವಂತಹ ಸಪ್ರೇಟ್ ಲಿಂಕ್ಗಳು ಏನಿದೆ ಅದೆಲ್ಲ ನಾನು ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೀವು ವಿಡಿಯೋನ ವಾಚ್ ಮಾಡ್ಬೋದು. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ.
ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ, ಪ್ರಿಪೇರ್ ಆಗಲಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪೇರ್ ಆಗಿ ಈ ವರ್ಷ ಆ್ಯನುವಲ್ ಎಕ್ಸಾಮಿಗೆ ಗುಡ್ ಸ್ಕೋರನ್ನು ಮಾಡಿ ಅಂತ ಹೇಳ್ತಾ, ಪ್ರಿಪ್ರೇಷನ್ ಇವತ್ತಿಂದನೇ ಇರಲಿ, ಈಗಲಿಂದನೇ ಇರಲಿ, ನಾಳೆ ಅಂತ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಓದೋಕ್ಕೆ ಸಾಕಷ್ಟು ಇರುತ್ತೆ. 6 ಸಬ್ಜೆಕ್ಟು ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಎಕನಾಮಿಕ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಎಕನಾಮಿಕ್ಸ್ ಬಗ್ಗೆ ಜಾಸ್ತಿ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ, ಈಸಿಯಾಗಿ ಕಲಿತಾ ಹೋಗ್ಬೋದು. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.